ಪ್ರಿಯ ವೀಕ್ಷಕರೇ ನಮಸ್ಕಾರ. ಕೆಪಿ ಅಪ್ಡೇಟ್ಗೆ ಸ್ವಾಗತ. ನಾನು ನಿಮ್ಮ ಪೂಜಾಸ್ತಿ. ಸಿರುಗುಪ್ಪ ತಾಲೂಕಿನ ತೆಕ್ಕಲಕೋಟೆ ಪಟ್ಟಣದಲ್ಲಿ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಅಖಿಲ ಕರ್ನಾಟಕ ಜಮಾತೆ ಮನ್ಸೂರಿ ಪಿಂಜಾರು ಸಂಘದ ತಾಲೂಕಾ ಘಟಕದ ವತಿಯಿಂದ 18ನೇ ವರ್ಷದ ಉಚಿತ ಮುಂಜಿ ಖತ್ನಾ ಕಾರ್ಯಕ್ರಮ ನಡೆಯಿತು. ಇನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಂಘದ ವತಿಯಿಂದ ಖತ್ನಾ ಕಾರ್ಯಕ್ರಮ ತೆಕ್ಕಲಕೋಟೆ ಪಟ್ಟಣದ 5ನೇ ವಾರ್ಡಿನ ಶಾ ಹುಸೇನ್ ನಗರದ ಶಾದಿ ಮಹಲ್ ಆವರಣದಲ್ಲಿ ನಡೆಸಲಾಯಿತು. ಇನ್ನು ಒಟ್ಟಾರೆಯಾಗಿ ಈ ವರ್ಷ 45 ಮಕ್ಕಳಿಗೆ ಖತ್ನಾ ನಡೆಯಿತು. ಇನ್ನು ಅಖಿಲ ಕರ್ನಾಟಕ ಜಮಾತೆ ಮನ್ಸೂರಿ ಸಂಘದ ಜಿಲ್ಲಾಧ್ಯಕ್ಷ ಬಿಎಂ ರಫಿ, ಉಪಾಧ್ಯಕ್ಷ ಎಂ ಹೊನ್ನೂರ್ ಹುಸೇನಿ, ಅಖಿಲ ಕರ್ನಾಟಕ ಜಮಾತೆ ಮನ್ಸೂರಿ ಸಂಘದ ತಾಲೂಕಾ ಅಧ್ಯಕ್ಷ ಎಂ ಪೀರ್ ಬಾಷಾ, ಉಪಾಧ್ಯಕ್ಷ ಎಚ್ ಹುಸೈನ್ ಬಾಷಾ, ಸಿ ಸ್ಯಾಂಡ ಬಾಷಾ, ಕಾರ್ಯದರ್ಶಿ ಕುಳೂರ್ ಖಾದರ್ ಬಾಷಾ, ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಎಸ್ ಆನಂದ್, ಪಟ್ಟಣ ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಎಂ ಮೇಲ್ಗಡೆ ಖಾದರ್ ವಲಿ, ಮುಖಂಡರಾದಂತಹ ಕುರುಗೋಡು ಟೋಪಿ ರಾಜಾ ಸಾಬ್ ಕಪ್ಕಲ್ಲು ರಸೂಲ್ ಸಾಬ್, ಕುರುಗೋಡು ರಾಜಾ ಸಾಬ್ ಬಂದೆ ನವಾಜ್, ಎಂ ಮುಸ್ತಫಾ, ಎಂ ಹುಸೈನ್ ಸಾಬ್, ದಕ್ಷಿಣ ಮನೆ ಖಾದರ್ ಸಾಬ್, ಎಚ್ ಮಸ್ತಾನ್, ಸಿರಿಗೆರಿ ಮೆಹಬೂಬ್ ಸಾಬ್, ಎಂ ಪಿ ಶೇಕ್ಷವಾಲಿ, ಎಂ ದೊಡ್ಡ ಮೆಹಬೂಬ್ ಸಾಬ್, ಸುಳುವಾಯಿ ಖಾಸಿಂ ಸಾಬ್, ಎಂ ಮೆಹಬೂಬ್ ಸಾಬ್, ಎಸ್ ಪೀರ್ವಲಿ, ಮಾಜಿ ಗಡಿಯೋದ್ ಎಂ ಶೇಕ್ಷವಾಲಿ ಹಾಗೂ ಸಂಘದ ಪದಾಧಿಕಾರಿಗಳು, ಸಮಾಜದ ವಿವಿಧ ಸಂಘದ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಭಾಗವಹಿಸಿದರು. ಕಾರ್ಯಕ್ರಮವನ್ನು ಸುಮಾರು 18 ವರ್ಷಗಳಿಂದ ಮಾಬಸಾಬ್ ಅಣ್ಣನವರ ನೇತೃತ್ವದಲ್ಲಿ ನಡೆದುಕೊಂಡು ಬರುತ್ತಿತ್ತು. ಅವರು ಇಂತಿಕಾಲ ಆದ ಮೇಲೆ ನಮ್ಮ ತಾಲೂಕಿನಿಂದ ಎಂ ಪೀರ್ ಬಾಷಾ ಅವರು ಅದು ಏನೇ ಆಗಲಿ ನಮ್ಮ ಜನ, ನಮ್ಮ ಸಮುದಾಯಕ್ಕೆ ಮತ್ತು ನಮ್ಮೂರಿನ ಜನಕ್ಕೆ ಏನಾದರೂ ಒಂದು ನಾವು ಗುರುತಿಸಿಕೊಳ್ಳುವ ಹಾಗೆ ಮಾಡಬೇಕೆಂಬ ಒಂದು ಉದ್ದೇಶದಿಂದ ಪ್ರತಿ ವರ್ಷ ಈದ್ ಮಿಲಾದ್ ಪ್ರಯುಕ್ತ ಒಂದು ಸನ್ಮಾನ ಮತ್ತು ಸಮಾರಂಭ ಹಬ್ಬದ ಒಂದು ವಿಜೃಂಭಣೆಯನ್ನು ಜನರಿಗೆ ತೋರಿಸುವ ಮತ್ತು ತಿಳಿಸುವ, ಪ್ರವಾದಿಗಳ ಒಂದು ಶಾಂತಿ ಸಂದೇಶವನ್ನು ತಿಳಿಸುವ ಕುರಿತು ನಾವು ಜನರಿಗೆ ಪರಿಚಯ ಮಾಡೋಣ ಎಂದು ಅವರು ಕಂಕಣ ಕೊಟ್ಟು ಈ ಸಮಾರಂಭ ನಡೆಸಲು ಬಹಳ ಶ್ರಮಿಸಿದ್ದಾರೆ. ಮತ್ತು ನಮ್ಮೆಲ್ಲರಿಗೂ, ನಮ್ಮ ಊರಿನ ಗಣ್ಯರು ಮತ್ತು ಸಮಾಜ ಸೇವಕರು, ಸಹಾಯಕರು ನಮಗೆ ಬಹಳಷ್ಟು ಸಹಾಯ ಮಾಡಿದ್ದಾರೆ. ಅವರಿಗೆ ನಾವು ಕೃತಜ್ಞತೆಗಳಾಗಿದ್ದೇವೆ. 18ನೇ ವರ್ಷದ ಖತ್ನಾ ಕಾರ್ಯಕ್ರಮವನ್ನು ಸತತವಾಗಿ ನಡೆಸಿಕೊಂಡು ಬಂದಿದ್ದೇವೆ. ಈ ನಡೆಸಿಕೊಂಡು ಬಂದಿರೋದಕ್ಕೆ ಕಾರಣ ಏನಪ್ಪ ಅಂದ್ರೆ ನಮ್ಮ ಅಚ್ಚಳಿ ಮಾಪ್ಸಣ್ಣನವರು ಮೊದಲು ಮಾಡ್ಕೊಂಡು ಬರ್ತಾ ಇದ್ರು, ಅದನ್ನು ನಾವು ಹಾಗೆ ಮುಂದುವರಿಸಿದ್ದೇವೆ. ಇದಕ್ಕೆ ನಮ್ಮ ಊರಿನ ಗಣ್ಯರು ಬಹಳಷ್ಟು ಜನ ಸಹಾಯ ಮಾಡಿದ್ದಾರೆ. ಇದಕ್ಕೆ ಕೆಲವರು ಅಕ್ಕಿ, ಗೋಧಿ ಹಾಗೂ ಮುಂಜಿ ಮಾಡಿಸ್ಲಿಕ್ಕೆ ಹುಡುಗರಿಗೆ ಕೆಲವೊಂದು ವಸ್ತುಗಳು ಹಾಗೂ ಹಣವನ್ನು ನೀಡಿದ್ದಾರೆ. ಅವರಿಗೆ ನನ್ನ ಧನ್ಯವಾದಗಳನ್ನು ಹೇಳುತ್ತೇನೆ ಅಂತಂದೇಳಿ ನನ್ನ ಮಾತುಗಳನ್ನು. ತೆಕ್ಕಲಕೋಟೆಯಿಂದ ಕೆ ಸಾಯಿಬಾಬಾ ವರದಿ. ಇಂತಹ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾರೆ ಕೆಪಿ ನ್ಯೂಸ್ 24/7. ಧನ್ಯವಾದಗಳು.